ನಂಗೆ ಉಪದ್ರ ಮಾಡೋದು ನೋಡಿ. ಆಯ್ ಎಲ್ಲ ದೊಂಕು ಯಾರ ಮಮ್ಮಗ್ ಶಾಮಿ ಹಪ್ಲಿ ಶಾಮಿ ನಾಗರ ಪಂಚಮಿಗೆಲ್ಲ ಬೊಂಡ ಎಲ್ಲ ತೆಗೆದಿಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅಲ್ಲಿ ಮಾವಿನ ಮರ ಉಂಟು, ಸೊ ಇದರ ಒಳಗಡೆನೆ ನಾಗಬನ ಉಂಟೊಂದು. ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇವೆ. ನೀವು ರಾಯಣ್ಣ ನೋಡ್ತಿರ್ಬೋದು, ತುಂಬ ಲೂಟಿಯಾಗಿದೆ. ನಾನು ಮುಂಚೆ ಎಷ್ಟು ಪಾಪದ ಮಗು ಅಂತ ಹೇಳಿದ್ರು, ಎಲ್ರು ತುಂಬ ಪಾಪ ಅಲ್ಲ ಅಂತ. ಈಗ ಉಂಟಲ್ಲ ತುಂಬ ಲೂಟಿಯಾಗಿದ್ದಾನೆ. ನಿಮ್ಮ ಹತ್ರ ಮಾತಾಡಿದಂತೆ. ಹಾಯ್ ಹಾಯ್. ಸೊ ಹಾಗೆ ಅಲ್ಲ ದೂರಮ್ಮ ಪಿರವಲ್ಲಿ ಪಿರ. ಸೊ ನಾಳೆ ನಾಗರ ಪಂಚಮಿ ಉಂಟಲ್ಲ, ಸೊ ಹಾಗೆ ನಾಗರ ಪಂಚಮಿಗೆ ಎಲ್ಲರ ತಯಾರಿ ಎಲ್ಲ ಆಗಬೇಕು. ನಮ್ಮದಂತ ಹೇಳಿದರೆ ಮೇಯ್ನ್ ನಾಗದ್ದು ಉಂಟಲ್ಲ, ಮೂಲಸ್ಥಾನ ಉಂಟು. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ನಾನು ಹೋಗೋದಿಲ್ಲ, ಯಾಕಂತ ಹೇಳಿದರೆ ನನಗೆ ಆಗೋದಿಲ್ಲ. ಸೊ ಹಾಗೆ ನಾನು ಹೋಗೋದಿಲ್ಲ. ಮತ್ತು ಇಲ್ಲಿ ನಮ್ಮ ಮನೆ ಹತ್ತಿರನೇ ನಾಗಬನ ಉಂಟು ನಮ್ಮದು. ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ನಮ್ಮ ಜಾಗದಲ್ಲಿ ನಾಗಬನ ಉಂಟು ಒಂದು ಚಿಕ್ಕದು. ಆನಂತರ ನಮ್ಮ ಮನೆ ಹಿಂದ್ಗಡೆ ಒಂದು ನಾಗಬನ ಉಂಟು. ಸೊ 2 ನಾಗಬನ ಉಂಟು ನಮ್ಮ ಮನೆ ಹತ್ತಿರನೇ, ಹಿಂದ್ಗಡೆ ಮತ್ತು ನಮ್ಮ ಮನೆ ಜಾಗದಲ್ಲೇ ಉಂಟು. ಸೊ ಹಾಗೆ ಅಲ್ಲಿಗೆ ಸಹ 2 ನಾಗಬನಗೆ ಸಹ ಭಟ್ರು ಬರ್ತಾರೆ ಬೆಳಗ್ಗೆ ಬೇಗ. ಮತ್ತು ಇಲ್ಲಿದ ಆಗಿ ಮತ್ತು ನಮ್ಮದು ಮೂಲಸ್ಥಾನಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಮಧ್ಯಾಹ್ನ ಹೊತ್ತಾಗ್ತಂದು 12:30 1 ಗಂಟೆ ತನಕ ಆಗ್ತದೆ ಅಲ್ಲಿದು. ಸೊ ಹಾಗೆ ಆವಾಗ ಹೋಗ್ಲಿಕ್ಕೆ ನಾನು ಹೋಗ್ಬೇಕಂತ ಅಂದ್ಕೊಂಡೆ. ಸೊ ನನಗೆ ಈ ಸಲ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ರಾಯಿ ಕೂಡ ಹೋದ ವರ್ಷ ಚಿಕ್ಕ ಪಾಪು ಇದ್ದ, ಒಂದು 1 ಮಂತ್ದೇನೋ ಪಾಪು ಇವನು ಹೋದ ವರ್ಷದ್ದು. ಸೊ ಹಾಗೆ ಈ ವರ್ಷ ಹೋಗೋಣ ಅಂತ ಹೇಳಿದರೆ ಈ ವರ್ಷ ಹೋಗ್ಲಿಕ್ಕೆ ಆಗಲಿಲ್ಲ. ಅಪ್ಪೋ ಗೆಜ್ಜೆ ತಿಕ್ಕೊಂದೊಂದು ಬಾಬಾ ಗೆಜ್ಜೆ. ಇಲ್ಲಿ ನೋಡಿ ನಾನು ಮತ್ತೆ ರಾಯಿ ಆಟ ಆಡೋದು. ಇಲ್ಲಿ ನೋಡಿ ರಾಯಿಗೆ ಆನೆ ಬಂತಂದ ಆನೆ ಬಂತಂದ ಆನೆ ಯಾವೂರಾನೆ. ಅವನಿಗೆ ಈಗ ಬೇಗ ಎದ್ದಿದ್ದಾನೆ, ನಿದ್ದೆ ಬರ್ತಾ ಉಂಟು. ನನಗೆ ಉಪದ್ರ ಮಾಡೋದು ನೋಡಿ. ಆಯ್ ಎಲ್ಲ ದೊಂಕು ಯಾರ ಮಮ್ಮಗ್ ಶಾಮಿ ಹಪ್ಲಿ ಶಾಮಿ ಹಪ್ಲಿ ಬಾಬಾ. ನನ್ನ ಕೂದಲೆಲ್ಲ ಗಾಡಿ ತೆಗ್ದ, ಮೊದಲೇ ಕೂದಲೆಲ್ಲ ಹೋಗ್ತುಂಟು. ಓ ಅಣ್ಣರೇ ನನ್ನ ಕೂದಲು ಗೊಬ್ಬನ ವಸ್ತಾ ಬಾಬಾ ಬಾಬಾ. ತಟಪ್ಲಿ ದೊಡ್ಡ ತಟಪ್ಲಿ. ಸೊ ಹಾಗೆ ಈ ವರ್ಷ ಹೋಗ್ಲಿಕ್ಕಾಗಲಿಲ್ಲ. ಇನ್ನು ನನ್ನ ಕೂದಲಿನೆಲ್ಲ ಉಂಟು ಎಳ್ದು ಹಾಕಿಬಿಟ್ಟ. ಇನ್ನುಂಟಲ್ಲ ಸ್ಟಿಕ್ಕರೆಲ್ಲ ಇಡಲಿಕ್ಕೇ ಇಲ್ಲ. ನನಗೆ ಸ್ಟಿಕ್ಕರೆಲ್ಲ ಇಡಲಿಕ್ಕೆ ಬಿಡುವುದೇ ಇಲ್ಲ ಇವನು. ಒಂದು ಸ್ಟಿಕ್ಕರ್ ಇಟ್ಟರೆ ಉಂಟಲ್ಲ ಅದನ್ನು ತೆಗೆದು ಬಿಸಾಡ್ತಾನೆ. ನಾನು ಎಷ್ಟು ಸ್ಟಿಕ್ಕರ್ ಇಡ್ತೇನೆ ನೋಡಿ ಅಷ್ಟು ಅವನ ಕೈಯಿಂದ ತೆಗೆದು ಬಿಸಾಕ್ತಾನೆ. ಸೊ ಹಣೆ ಮೇಲೆ ಸ್ಟಿಕ್ಕರ್ ಇಡಲಿಕ್ಕೆ ನನಗೆ ಬಿಡುವುದಿಲ್ಲ ಇವನು. ಚಿಕ್ಕ ಮಕ್ಕಳಿದ್ದಾಗ ಅದನ್ನೆಲ್ಲ ಸ್ಟಿಕ್ಕರ್ ಎಲ್ಲ ಇಡಲಿಕ್ಕೆ ಬಿಡುವುದಿಲ್ಲ. ಅದನ್ನು ನೋಡಿದ ತಕ್ಷಣ ತೆಗಿತಾರೆ. ಅದು ಮೊದಲು ಹೋಗೋದೇ ಆ ಸ್ಟಿಕ್ಕರಿಗೆ ಕಣ್ಣಿವನದು. ನನ್ನ ಹಣೆಯಲ್ಲಿ ಅಪರೂಪಕ್ಕೊಮ್ಮೆ ಸ್ಟಿಕ್ಕರ್ ಇರ್ತದೆ ಇವಳು ನೋಡದಿದ್ದರೆ ಮಾತ್ರ. ಮತ್ತು ಅದು ನನ್ನ ಕೂದಲನ್ನು ಉಂಟಲ್ಲ ಎಷ್ಟು ಇದು ಮಾಡಿ ಹಾಕಿ ಎಳ್ದು ಹಾಕಿ ಉಂಟಲ್ಲ ಎಲ್ಲ ತೆಗೆದು ಬಿಟ್ಟ. ಮೊದಲೇ ಎಲ್ಲ ಕೂದಲು ಎಷ್ಟು ದಪ್ಪ ಇತ್ತು, ಹೀಗೆಲ್ಲ ಸಪ್ರ ಕಟ್ಟಿ ಹೋಗಿದೆ. ಮೊದಲೇ ಎಲ್ಲ ಹೋಗ್ತಾ ಉಂಟು. ಇದರ ಮಧ್ಯೆ ಇವನು ಕೂಡ ಎಳಿತಿದ್ದಾನೆ. ನೀರಟ್ರೆ
ಬಷಾಪಿ ಸೈಡ್ ಲಕ್ಕ ಜೋರ್ ಬರ್ಸತ್ ಎರ್ಲು ಅಂದಿಯ ಇಲ್ಲಿ ಇದು ಎಲ್ಲ ಆಟ ಸಾಮಾನೆಲ್ಲ ನಾನು ತೆಗೆದಿಡ್ತಿದ್ದೀನಿ. ಎಲ್ಲ ಕೂಡ ರೆಡಿ ಹಾಕಿ ಇಡ್ತೇನೆ, ಅದನ್ನು ತೆಗೆದಿಡ್ತಿದ್ದೀನಿ. ನೋಡಿ ನನ್ನ ಅಮ್ಮ ಅಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ಹಗ್ಗ ಕಟ್ತಿದ್ದಾರೆ. ಇವನ್ ನೋಡುದು ನೋಡಿ ಇಲ್ಲಿ ಬಗ್ಗೆ. ಸೊ ಇವರನ್ನು ಕರೆಯುವುದಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ. ನಾಗರ ಪಂಚಮಿಗೆಲ್ಲ ಬೊಂಡ ಎಲ್ಲ ತೆಗೆದಿಟ್ಟಿದ್ದಾರೆ. ಬೆಳಗ್ಗೆ ಬೇಗ ಬೊಂಡ ತೆಗೆದಿಟ್ಟು ಹೋಗಿದ್ದೇನೆ ನನ್ನ ತಮ್ಮ. ಸೊ ಹಾಗೆ ನಾಗರ ಪಂಚಮಿಗೆ ಬೊಂಡ ಕೂಡ ತೆಗೆದಿಟ್ಟಿದ್ದಾರೆ. ಇನ್ನು ನಮ್ಮ ಆರು ಕಲರ್ ಬಾರ್ದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ತೆಂಗಿನಕಾಯಿ ಸಿಪ್ಪೆ ತೆಗಿಲಿಕ್ಕೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಬಂದಿದ್ದಾರೆ ನಮ್ಮದು. ಮಲ್ಲಿಗೆ ಬರೋದು ಈ ದಾಂಡ ಬೊಂಡ ಕೊಯ್ಯರೆ ಕೊಡಂಜಿ ದಾಣೆ ಆತ ಮಲ್ಲ ತೊಡಂಕಿತ್ತು ಮಾರೆ. ಸೊ ಇಲ್ಲಿ ನೋಡಿ, ಇವತ್ತು ನಾನು 2 ಪೇರಲೆ ಹಣ್ಣನ್ನು ತೆಗೆದೆ. ಪೇರಲೆ ಹಣ್ಣು ಅಂತ ಹೇಳಿದರೆ ಇಷ್ಟೇ ಹಣ್ಣು ಹಾಕ್ಲಿಕ್ಕೆ ಬಿಡ್ತದೆ. ಒಂದು ಸ್ವಲ್ಪ ಜಾಸ್ತಿ ಹಣ್ಣಾದರೆ ಉಂಟಲ್ಲ, ಇದು ಬಾವಳಿ ಎಲ್ಲ ಬಿಡ್ದಿಲ್ಲ, ತೆಗೆದು ಅರ್ಧ ತಿಂದು ಬಿಡ್ತದೆ. ಅವು ಬೂರ್ನಿ. ಸೊ ಹಾಗೆ 2 ಪೇರಲೆ ಹಣ್ಣು ಸಿಕ್ಕಿದೆ. ಇನ್ನು ಇದರೊಟ್ಟಿಗೆ ಒಂದು ಪೇರಲೆ ಹಣ್ಣಿತ್ತು, ಅದನ್ನು ಅಷ್ಟು ಪಕ್ಕ ಉಂಟಲ್ಲ, ನಿನ್ನೆ ನಾನು ನೋಡಿದಷ್ಟೇ ಅಷ್ಟು ಪಕ್ಕ ಅದು ಅರ್ಧ ಹೋಗಿದೆ ತಿಂದು. ಸೊ ಈಗ ಇಷ್ಟೊತ್ತಿಗೆ ಸಿಕ್ಕಿದೆ, ಇದನ್ನು ಕಟ್ ಮಾಡಿ ಟೇಸ್ಟ್ ಮಾಡೋಣ. ತುಂಬ ಸ್ವೀಟ್ ಉಂಟು ಇವತ್ತು. ಮಳೆ ಬಿದ್ದರೂ ಕೂಡ ಉಂಟಲ್ಲ, ಅಷ್ಟೊಂದು ಸ್ವೀಟ್ ಇರೋದಿಲ್ಲ. ನಾನು 2-3 ತಿಂದಿದ್ದೆ, ಅಷ್ಟೊಂದು ಸ್ವೀಟ್ ಇರಲಿಲ್ಲ. ಇದು ತುಂಬ ಸ್ವೀಟ್ ಉಂಟು, ತುಂಬ ಒಳ್ಳೆಯದುಂಟು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ನನಗೆ ಇಲ್ಲದ ಸಹ ಪೇರಳೆ ಹಣ್ಣು ತುಂಬ ಇಷ್ಟ, ಆದರೆ ತುಂಬ ಒಳ್ಳೆಯದುಂಟು. ಇನ್ನು ತುಂಬ ಪೇರಳೆ ಹಣ್ಣು ಉಂಟು, ಆದರೆ ಸಿಕ್ಕಿಲ್ಲ ಗೊತ್ತಿಲ್ಲ, ನೋಡುವಾಗ ಸಿಗೋದಿಲ್ಲ. ಏನೇ ದಾಯ್ ಬಿಸತ್ತಿದಾ? ನಾನು ವಿಡಿಯೋಗ್ರಾಫರ್. ಅವರಿವತ್ತು ಏನೋ ಪದಾರ್ಥ ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಕರೆದಿದ್ದಾರೆ, ವಿಡಿಯೋಗ್ರಾಫರ್ ಅಂತ ಹೇಳಿ. ಸೊ ಹಾಗೆ ಈ ಪೇರಳೆ ಗಿಡ ನಾನು ಉಳಿಸ್ಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟು ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ. ಪುನಃ ಅರ್ಧ ಪೇರಳೆ ಮರ ಕೂಡ ಗಾಳಿಗೆ ಬಾಗಿ ಅದು ಕೂಡ ಕಟ್ ಮಾಡಿದ್ವಿ. ಸೊ ಅದರಲ್ಲಿ ಅರ್ಧ ಉದ್ದ ಪೇರಳೆ ಮರದಲ್ಲಿ ಇದು ಪೇರಳೆ ಹಣ್ಣಾಗೋದು. ದಾದಿ ಮಿತ್ತನಾಯ್ತ ಬಿಸತಿ ಮೂರ್ತಿದೆ ಉಂಡತ. ನಾಗರ ಪಂಚಮಿಗೆ ಬೊಂಡೆ ಎಲ್ಲ ಸಹ ಕೊಯ್ದಾಯಿತು. ನಂತರ ಇಲ್ಲೇ ಅಮ್ಮ ತೆಂಗಿನಕಾಯಿ ಸಹ ಕೊಯ್ದಿಟ್ಟಿದ್ದಾರೆ. ಆ ತೆಂಗಿನಕಾಯಿ ಸಿಪ್ಪೆ ತೆಗೆದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನಮ್ಮದಂತ ಹೇಳಿದರೆ ಎಂತ ಗೊತ್ತಾ, ಅಲ್ಲಿ ನೀವು ಕಾಣ್ತಿರ್ಬೋದು, ಅಲ್ಲಿ ಉಂಟಲ್ಲ ಹೋದಲ್ಲಿ ಒಂದು ನಾಗಬನ ಉಂಟು. ಒಂದು ನಾಗಬನ ಹೌದು, ಅಲ್ಲಿ
ಅಲ್ಲಿ ಮಾವಿನ ಮರ ಉಂಟು. ಸೊ ಇದರ ಒಳಗಡೆನೇ ನಾಗಬನ ಉಂಟೊಂದು, ನಮ್ಮದು ಈ ಜಾಗದಲ್ಲಿರುವಂತಹ ನಾಗಬನ. ನಿಗುಲ್ ದೂರಯ್ಯ, ಮೂಲುಂಡು ಬಲ ಕೊಯ್ದೀತೆ ದೂರ ಹೋಗಿ. ಇನ್ನಲ್ಲಿ ನಾಗಬನ ಉಂಟಲ್ಲ, ಸೊ ಅಲ್ಲಿಗೆ ಸಹ ಭಟ್ರು ಬರ್ತಾರೆ ನಮ್ಮದು ನಾಗಬನಕ್ಕೆ. ಅದಂತ ಹೇಳಿದರೆ ಬೆಳಗ್ಗೆ ಬೇಗ ಬರ್ತಾರೆ ಅಲ್ಲಿಗೆ ಭಟ್ರು. ಮತ್ತು ನಮ್ಮದು ನಾಗಬನಕ್ಕೆ ಅಂದರೆ ನಮ್ಮದು ಮೂಲಸ್ಥಾನಕ್ಕೆ ಹೋಗೋದು ನಾವು. ಇದಾದ ನಂತರ ನಮ್ಮ ಮೂಲಸ್ಥಾನಕ್ಕೆ ಹೋಗೋದು. ಯಾಕಂತ ಹೇಳಿದರೆ ಅಲ್ಲಿ ಲೇಟ್ ಆಗ್ತದೆ ಬರುವಾಗ. ಇನ್ನೊಂದು ನಾಗಬನ ಎಲ್ಲಿದುಂಟಂತ ಹೇಳಿದರೆ ಹಿಂದ್ಗಡೆ, ನಮ್ಮ ಮನೆ ಹಿಂದ್ಗಡೆ ಅಲ್ಲಿ ಒಂದು ಆರೆಂಜ್ ಕಲರ್ ಕಾಣ್ತಾ ಉಂಟಾ, ಸೊ ಅಲ್ಲಿ ಒಂದು ನಾಗಬನ ಉಂಟು. ಸೊ ನಾವು ಅಲ್ಲಿಗೆ ಸಹ ತನು ಹಾಕ್ತೇವೆ, ಅಲ್ಲಿಗೆ ಸಹ ಮತ್ತು ನಮ್ಮದು ಈ ಜಾಗಕ್ಕೆ ಸಹ, ಎರಡಕ್ಕೂ ಕೂಡ ತನು ಹಾಕ್ತೇವೆ. ಇದಂತೇಳಿದರೆ ನಮ್ಮ ಜಾಗದಲ್ಲ, ಇನ್ನೊಬ್ಬರು ಜಾಗದಲ್ಲಿ ಉಂಟು. ಸೊ ಹಾಗೆ ನಾವು ನಮ್ಮ ಮನೆ ಹತ್ತಿರನೇ ಇರುವಂಥದ್ದಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಹಾಕ್ತೇವೆ. ಕಂತನಾ ಅಲ್ಲಿ ಕೂಡ ಹಾಕ್ತೇವೆ ನಾವು ತನು. ಇನ್ನು ಇಲ್ಲಿ ಕೂಡ ಹಾಕ್ತೇವೆ. ಬೆಳಗ್ಗೆ ಬೇಗ ಭಟ್ರು ಬರ್ತಾರೆ, ಇಲ್ಲಿಗೆ ಬಂದವರೇ ಅಲ್ಲಿಗೆ ಸಹ ತನು ಹಾಕ್ಲಿಕ್ಕೆ ಹೋಗ್ತಾರಲ್ಲ, ಸೊ ಹಾಗೆ ಎರಡು ಕೂಡ ಹಾಕ್ತಾರೆ. ಅಲ್ಲಿಗೆ ಸಹ ತನು ಹಾಕೋದ್ರಿಂದ ನಾವು ಬೆಳಗ್ಗೆ ಬೇಗ ಬರೋದ್ರಿಂದ ಮೊದಲು ನಾವು ಹಾಕಿ ನಂತರ ಅಲ್ಲಿಗೆ ಹೋಗೋದು. ಸೊ ಇವತ್ತಿನ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.